ದೇಶದಲ್ಲಿ ಅದ್ಧೂರಿ ಹೋಳಿ ಆಚರಣೆ ಮಾಡೋದಕ್ಕೆ ಹಂಪಿ ಮತ್ತು ಸುತ್ತಮುತ್ತಲಿನ ಪ್ರದೇಶಕ್ಕೆ ಹೆಚ್ಚಿನ ವಿದೇಶಿಗರು ಆಗಮಿಸ್ತಾ ಇದ್ರು. ಈ ಬಾರಿ ಅದ್ಧೂರಿ ಹೋಳಿಗೆ ರೆಸಾರ್ಟ್ಗಳು ಸಹ ಸಿದ್ಧವಾಗಿದ್ವು. ಆದರೆ ವಿದೇಶಿ ಪ್ರವಾಸಿಗರೊಬ್ಬರು ಮತ್ತು ಹೋಮ್ ಸ್ಟೇ ಮಾಲಕಿ ಮೇಲೆ ನಡೆದಂತಹ ಗ್ಯಾಂಗ್ ರೇಪ್ ಮತ್ತು ಕೊಲೆ ಪ್ರಕರಣದ ನಂತರದ ಅಲ್ಲಿ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಈ ಕುರಿತ ಒಂದು ಡೀಟೇಲ್ಸ್ ಇಲ್ಲಿದೆ. ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್. ಹಂಪಿ ಸುತ್ತಮುತ್ತಲ ಪ್ರದೇಶದಲ್ಲಿ ಹೋಳಿ ಆಚರಣೆ ಬಂದ್. ಗ್ಯಾಂಗ್ ರೇಪ್ ನಂತರ ಸಂಪೂರ್ಣ ಚಿತ್ರಣ ಬದಲು. ಹೌದು, ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾಣಾಪುರ ಕೆರೆ ಬಳಿ ಮಾರ್ಚ್ 6ರಂದು ರಾತ್ರಿ ಸಮಯದಲ್ಲಿ ವಿದೇಶಿ ಮಹಿಳೆ ಸ್ಥಳೀಯ ಹೋಮ್ ಸ್ಟೇ ಮಾಲಿಕೆ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣ ಹಾಗೂ ಒರಿಸ್ಸಾ ಪ್ರವಾಸಿಗನ ಕೊಲೆ ಪ್ರಕರಣ ದೇಶದಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಈಗಾಗಲೇ 3 ಆರೋಪಿಗಳನ್ನ ಗಂಗಾವತಿ ಗ್ರಾಮೀಣ ಠಾಣೆ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಆದರೆ ಇದೀಗ ಆರೋಪಿಗಳು ದಾಖಲಾತಿಗಳಿಲ್ಲದ, ನಂಬರ್ ಪ್ಲೇಟ್ ಇಲ್ಲದೆ ಇರೋ ಬೈಕ್ಗಳನ್ನ ಕೃತ್ಯದ ದಿನ ಬಳಸಿದ್ದು ಗೊತ್ತಾಗಿದೆ. ಇನ್ನು ಘಟನೆ ನಂತರ ಶರಣಬಸವ ತನ್ನ ಮನೆ ಬಳಿ ಬೈಕ್ ಬಿಟ್ಟು ಪರಾರಿಯಾಗಿದ್ದ. ಇದೀಗ ಪೊಲೀಸರು ಆರೋಪಿಗಳು ಬಳಸಿದ್ದ ಬೈಕ್ ಅನ್ನ ಜಪ್ತಿ ಮಾಡಿದ್ದಾರೆ. ಘಟನೆ ನಂತರ ಹಂಪಿ, ಆನೆಗೊಂದಿ, ಸಾಣಾಪುರ, ಬಸ್ಸಾಪುರದ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಹೀಗಾಗಿ ದೇಶದಲ್ಲಿ ಹೋಳಿ ಹಬ್ಬವನ್ನ ಆಚರಿಸಲು ಅತಿ ಹೆಚ್ಚು ವಿದೇಶಿಗರು ಹಂಪಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಬರ್ತಿದ್ರು. ಆದರೆ ಇದೀಗ ಘಟನೆ ನಂತರ ಎಲ್ಲ ಸಂಭ್ರಮಕ್ಕೆ ಬ್ರೇಕ್ ಬಿದ್ದಿದೆ. ಯಾವುದೇ ಥರದ್ದು ರಿಸಾರ್ಟ್ಸ್ ಫಸ್ಟ್ ಆಫ್ ಆಲ್ ಅವರಿಗೆ ಪರ್ಮಿಷನ್ ತೊಗೊಂಡು ಮಾಡಬೇಕು. ಗೀಜೆ ಅದೆಲ್ಲ ಹಾಕೋದು ಪರ್ಮಿಷನ್ ಇಲ್ಲ ರಿಸಾರ್ಟ್ಸ್ಗಳಲ್ಲಿ. ಮಾಡಿದ್ರು ಕೂಡ ನಮ್ಮ ಇನ್ಫಾರ್ಮೇಷನ್ ಕೊಡಬೇಕು, ನಾವು ವಿಸಿಟ್ ಮಾಡ್ತೀವಿ. ಅದ್ರ ಬಗ್ಗೆ ಏನು ಗೈಡ್ಲೈನ್ಸ್, ಪ್ರಿಕಾಷನ್ಸು, CCTVs, ಆಮೇಲೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಏನು ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ ಅದು ಎಲ್ಲ ಚೆಕ್ ಮಾಡ್ತೀವಿ ನಾವು. ಅದೇ ಥರ ಅವ್ರು ಯಾವ ಬೇಕಾದ್ರೆ ಮಾಡೋಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ಭಾಳ ಸ್ಟ್ರಿಕ್ಟಾಗಿ ನಾವು ಆ್ಯಕ್ಷನ್ ತೊಗೊಳ್ತೀವಿ. ಇನ್ನು ಘಟನೆ ಬಳಿಕ ಬಹುತೇಕ ಪ್ರವಾಸಿಗರು ಸಾಣಾಪುರ, ಆನೆಗೊಂದಿ, ಬಸ್ಸಾಪುರ, ಹಂಪಿಯಿಂದ ಕಾಲ್ಕಿತ್ತಿದ್ದಾರೆ. ಇದು ಪ್ರವಾಸಿಗರನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿದ್ದ ರೆಸಾರ್ಟ್ ಮಾಲೀಕರಿಗೆ ದೊಡ್ಡ ಪೆಟ್ಟು ನೀಡಿದೆ. ವಾರದ ಹಿಂದೆ ಪ್ರವಾಸಿಗರಿಂದ ತುಂಬಿ ತುಳುಕುತ್ತಿದ್ದ ರೆಸಾರ್ಟ್ಗಳು ಇದೀಗ ಖಾಲಿಯಾಗಿವೆ. ಗ್ಯಾಂಗ್ ರೇಪ್ ಮತ್ತು ಕೊಲೆಯಿಂದಾಗಿ ಹೋಳಿಗೆ ಬ್ರೇಕ್ ಹಾಕಿದ್ದಾರೆ. ಇದೇ ಮೊದಲ ಬಾರಿಗೆ ಹಂಪಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹೋಳಿ ಸಂಭ್ರಮಾಚರಣೆ ಮೇಲೆ ಕಾರ್ಮೋಡ ಕವಿದಿದೆ. ಸಾಮಾನ್ಯವಾಗಿ ಮಾರ್ಚ್ ಅಂತ್ಯಕ್ಕೆ ರೆಸಾರ್ಟ್ಗಳು ಬಂದಾಗ್ತಿದ್ದವು. ಆದರೆ ಮಾರ್ಚ್ 2ನೇ ವಾರಕ್ಕೆ ರೆಸಾರ್ಟ್ಗಳು ಬಂದಾಗ್ತಿವೆ. ಹೋಳಿ ಸೆಲೆಬ್ರೇಷನ್ ಮಾಡಬೇಕಂತ ಮಾಡಿದ್ವಿ. ಯಾಕಂದ್ರೆ ದೇಶ ವಿದೇಶಿಯವರು ತುಂಬಾನೇ ಅಸೆಂಬಲ್ ಆಗುವಂತ ಒಂದು ಜಾಗ ನಮ್ಮ ಭಾರತ ದೇಶದಲ್ಲಿ. ಸೊ ಹೋಳಿ ಮುಗಿಸ್ಕೊಂಡು ಯಾವಾಗಲೂ ಯಥಾ ರೀತಿ ಅದು ಸೀಸನ್ ಎಂಡ್ ಆಗುತ್ತೆ ನಮ್ಮ ಕಡೆ. ಬಟ್ ಮೊನ್ನೆ ಆಗಿರೋ ಒಂದು ಕೃತ್ಯದಿಂದ ಬಂದಂತ ಎಲ್ಲಾ ಪ್ರವಾಸಿಗರು ಹಾಗೂ ಮುಂಗಡ ಬುಕಿಂಗ್ಸ್ ಇರೋ ಎಲ್ಲಾ ಟೂರಿಸ್ಟು ಕ್ಯಾನ್ಸಲ್ ಮಾಡಿದ್ದಾರೆ. ಅಂದಾಜು ಸುಮಾರು 500 ರೂಮುಗಳು ಕ್ಯಾನ್ಸಲ್ ಆಗಿದ್ದಾವೆ. ಸುತ್ತಮುತ್ತ ಸಾಣಾಪುರ, ಬಸ್ಸಾಪುರ, ಹಂಪಿ, ಆನೆಗೊಂದಿ ಮತ್ತು ಹನುಮನಹಳ್ಳಿ ಎಲ್ಲ ಕಡೆಯಿಂದ. ಇಲ್ಲ ಸರ್, ಈ ತರ ದುರಂತವಾದ ಒಂದು ಕೃತ್ಯ ನಡೆದಾದ್ಮೇಲೆ ನಮಗೂ ಮನಃಶಾಂತಿ ಇಲ್ಲ. ಹಾಗಾಗಿ ನಾವು ಯಾವುದೇ ರೀತಿ ಮತ್ತೆ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ. ಸೊ ನಾವು ಅನ್ಕೊಂಡಿರೋ ಎಲ್ಲಾ ಪ್ಲಾನ್ಸ್ ಏನಿದ್ವು ಎಲ್ಲ ಕ್ಯಾನ್ಸಲ್ ಮಾಡಿದ್ದೇವೆ. ಆಲ್ಮೋಸ್ಟ್ ಎಲ್ಲ ಹೋಟೆಲ್ ಕ್ಲೋಸ್ ಮಾಡ್ತಾ ಇದ್ದೇವೆ. ಗ್ಯಾಂಗ್ ರೇಪ್ ಮತ್ತು ಪ್ರವಾಸಿಗನ ಕೊಲೆ ನಂತರ ಪ್ರವಾಸಿಗರ ಸ್ವರ್ಗವಾಗಿದ್ದ ಆನೆಗೊಂದಿ, ಸಾಣಾಪುರ, ಬಸ್ಸಾಪುರ ಭಾಗದಲ್ಲಿ ಸಂಪೂರ್ಣ ಚಿತ್ರಣ ಬದಲಾಗಿ ಹೋಗಿದೆ. ಭಯಭೀತಿಗೊಳಗಾಗಿರೋ ದೇಶ ವಿದೇಶದ ಪ್ರವಾಸಿಗರ ಸಂಖ್ಯೆ ದಿಢೀರನೆ ಕಡಿಮೆಯಾಗಿದ್ದರಿಂದ ಸ್ಥಳೀಯರ ಬದುಕಿನ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನುಂಟು ಮಾಡಿದೆ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.